ಬಿಗ್ ಬಾಸ್ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ನಡೆದಿರೋದಂತೆ. ಹಾಗಾದ್ರೆ ಏನ್ ನಡೆದಿದೆ? ಡ್ರೋಮ್ ಪ್ರತಾಪ್ ಅಲ್ಲಿ ಏನ್ ಮಾಡಿದ್ದಾರೆ? ಅವರೇ ಮೊದಲು ಬಾರಿಗೆ ಇಷ್ಟು ಸೀಸನ್ಗಳಲ್ಲಿ ಮಾಡಿರೋದಂತೆ. ನಿಜಕ್ಕೂ ಏನ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೌದು, ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ರೀತಿಯ ಒಂದು ಘಟನೆ ನಡೆದಿದೆ. ಡ್ರೋಮ್ ಪ್ರತಾಪ್ ಅವರು ರಾಗಿ ಮುದ್ದೆ ಮಾಡಿದ್ದಾರೆ. ಸೊ ಆ ರೀತಿ ಮಾಡಿರುವುದು ನಿಜಕ್ಕೂ ಯಾರು ಕೂಡ ಇಲ್ಲಿಯ ತನಕ ಮಾಡೇ ಇರಲಿಲ್ವಂತೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತೆ. ಹೌದು, ಡ್ರೋಮ್ ಪ್ರತಾಪ್ ಅವರು ಖುದ್ದು ರಾಗಿ ಮುದ್ದೆಯನ್ನ ಮಾಡಿದ್ದು ಸುಮಾರು ಒಂದು 7-8 ಮುದ್ದೆನ ಮಾಡ್ತಾರೆ. ಸೊ ಅದನ್ನ ಡ್ರೋಮ್ ಪ್ರತಾಪ್ ಸೇರಿದಂತೆ ತುಕಾಲಿ ಸಂತೋಷ್ ಆಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಊಟ ಮಾಡ್ತಾರೆ. ಕೆಲವಷ್ಟು ಜನ ಅದಕ್ಕೆ ನಿರಾಕರಿಸ್ತಾರೆ. ಯಾರಪ್ಪ ಅಂದ್ರೆ ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅವರೆಲ್ಲರೂ ಕೂಡ ನಿರಾಕರಿಸ್ತಾರೆ. ಆದ್ರೆ ಡ್ರೋಮ್ ಪ್ರತಾಪ್ ಅವರು ರಾಗಿ ಮುದ್ದೆ ಮಾಡಿರುವುದೇ ವಿಶೇಷ. ಯಾರು ಕೂಡ ಇಲ್ಲಿಯ ತನಕ ಮಾಡಿರಲಿಲ್ಲ, ಟ್ರೈ ಕೂಡ ಮಾಡಿರಲಿಲ್ಲ. ರಾಗಿ ಮುದ್ದೆನ ಮಾಡಿ ಪ್ರತಾಪ್ ಅವರು ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ. ಹಾಗಾದ್ರೆ ಏನ್ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ದಯವಿಟ್ಟು ಮುಂದಿನ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರೋಮ್ ಪ್ರತಾಪ್ ವಿನ್ನರ್ ಆಗಬೇಕು, ಗೆಲ್ಲಬೇಕು ಅಂತಾನೆ ಸಾಕಷ್ಟು ಜನ ಕೂಡ ಬಯಸ್ತಾ ಇರೋದು, ಇಷ್ಟಪಡ್ತಿರೋದು. ನಿಮಗೂ ಕೂಡ ಇಷ್ಟವಾಗಿದ್ರೆ ಡ್ರೋಮ್ ಪ್ರತಾಪ್ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮೊಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ.